ನವಟಂಕಿ ಐಶ್ವರ್ಯ ಗೌಡಾಳ ಜಾಲ ಹನುಮಂತನ ಬಾಲದಂತೆ ದಿನೇ ದಿನೇ ಬೆಳೀತಾನೆ ಇದೆ. ಪ್ರತಿದಿನ ಒಬ್ಬೊಬ್ಬ ಹೊಸ ರಾಜಕಾರಣಿಯ ಹೆಸರು ಕೇಳಿಬರ್ತಾ ಇದೆ. ಈಗ ಕಾಯಿ ನಾಯಕನಿಗೂ ಕೂಡ ಇದರಲ್ಲಿ ಸಂಕಷ್ಟ ಎದುರಾಗಿದೆ. ಬಗೆದಷ್ಟು ಬಯಲಾಗುತ್ತಿದೆ ಫ್ರಾಡ್ ರಾಣಿ ಕಹಾನಿ. ಶಾಸಕ ವಿನಯ್ ಕುಲಕರ್ಣಿ ಬಳಸುತ್ತಿದ್ದ ಕಾರ್ ಸೀಸ್. ಡಿಕೆ ಸುರೇಶ್ ತಂಗಿ ಇಂದು ಕೋಟಿ ಫ್ರಾಡ್ ಮಾಡಿ ಪೊಲೀಸರ ಅತಿಥಿಯಾಗಿರುವ ಐಶ್ವರ್ಯ ಗೌಡ ಕೇಸ್ ದಿನೇ ದಿನೇ ಟ್ವಿಸ್ಟ್ ಪಡೆಯುತ್ತಿದೆ. ಈ ಗೋಲ್ಮಾಲ್ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಚಿನ್ನ ಪಡೆದು ಹಣ ನೀಡದೆ ವಂಚನೆ ಮಾಡಿರುವ ಆರೋಪ ಹೊತ್ತಿರುವ ಐಶ್ವರ್ಯ ಗೌಡಗೆ ಸೇರಿದ ಮತ್ತೊಂದು ಕಾರನ್ನ ಖಾಕಿ ಪಡೆ ಸೀಸ್ ಮಾಡಿದೆ. ಇದೇ ಈ ಕಾರ್ ಈಗ ಹೊಸ ಟ್ವಿಸ್ಟ್ ಕೊಟ್ಟಿದೆ. ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಕಾರ್ ಗಿಫ್ಟ್. ಫ್ರಾಡ್ ರಾಣಿ ಜೊತೆ ಶಾಸಕರಿಗಿದ್ಯಾ ಲಿಂಕ್? ವಂಚಕಿ ಐಶ್ವರ್ಯ ಗೌಡ ಕಾಂಗ್ರೆಸ್ ಶಾಸಕನ ಜೊತೆ ಸತತ ಕಾಂಟ್ಯಾಕ್ಟ್ನಲ್ಲಿದ್ದಳು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಈ ಐನಾತಿ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಒಂದು ಕಾರ್ ಕೂಡ ಗಿಫ್ಟ್ ಮಾಡಿದ್ಲಂತೆ. ಸುಮಾರು 60 ಲಕ್ಷ ರೂಪಾಯಿ ಮೌಲ್ಯದ KA03 NN 8181 ನಂಬರಿನ ಬೆನ್ಸ್ ಕಾರನ್ನ ಗಿಫ್ಟ್ ಆಗಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಕೊಟ್ಟಿದ್ಲಂತೆ. ಇದೀಗ ವಿನಯ್ ಕುಲಕರ್ಣಿ ಬಳಿಯಿಂದ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಐನಾತಿ ದಂಪತಿಗೆ ಮತ್ತೊಂದು ನೋಟಿಸ್. ವಂಚನೆ ಮಾಡಿರುವಂತ ಐಶ್ವರ್ಯ ಗೌಡ ಮತ್ತೆ ದಂಪತಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ಮಂಡ್ಯದಲ್ಲೂ ಐಶ್ವರ್ಯ ದಂಪತಿ ವಿರುದ್ಧ ದೂರು ದಾಖಲಾಗಿತ್ತು. 55 ಲಕ್ಷ ಹಣ ಹಾಗೂ ಚಿನ್ನಾಭರಣ ಪಡೆದು ವಂಚಿಸಿದ್ದಾಗಿ ರವಿಕುಮಾರ್ ಹಾಗೂ ಪೂರ್ಣಿಮಾ ಎನ್ನುವವರು ದೂರು ನೀಡಿದ್ರು. ಇದೇ ಕೇಸ್ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಐಶ್ವರ್ಯ ದಂಪತಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಐಶ್ವರ್ಯ ಗೌಡ ವಂಚನೆಗೆ ಸಿಬಿಐಗೆ ಕೊಡಿ. ಒಂದು ದೊಡ್ಡ ಹಗರಣ ಇದೆ. ಇದನ್ನ ಈಡಿಗೆ ವಹಿಸಬೇಕು. ನೀವು ಕನಿಷ್ಠ 100 ಕೋಟಿ 50ರಿಂದ 100 ಕೋಟಿ ಹತ್ತತ್ರ ಭ್ರಷ್ಟಾಚಾರದ ಟ್ರಾನ್ಸಾಕ್ಷನ್ ಆಗಿದೆ. ಕಿರ್ಗಾವ್ಲಿಂದ, ಮಂಡ್ಯದಿಂದ, ಬೆಂಗಳೂರಿಂದ ಎಲ್ಲ ಸೇರಿ 100 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಗೋಲ್ಡು, ಚೀಟಿ ವ್ಯವಹಾರ, ಇಂಟ್ರೆಸ್ಟ್ ಕೊಡೋದು, ಬಡ್ಡಿ ಕೊಡೋದು, ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿರೋದು ಎಲ್ಲ ಸೇರಿ ಹಣ ಭ್ರಷ್ಟಾಚಾರ 100 ಕೋಟಿಗೆ ತಲುಪಿದೆ. ಫ್ರಾಡ್ ಕೇಸ್ ಕೋಲಾಹಲ ಎಬ್ಬಿಸಿದ್ದು ಐಶ್ವರ್ಯ ಲಿಂಕ್ ಇನ್ನು ಎಲ್ಲಿವರೆಗೆ ಅಪ್ಪಿದೆಯೋ ಪೊಲೀಸ್ ತನಿಖೆ ಬಳಿಕವೇ ಗೊತ್ತಾಗಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನವಟಂಕಿ ಐಶ್ವರ್ಯ ಗೌಡಾಳ ಜಾಲ ಹನುಮಂತನ ಬಾಲದಂತೆ ದಿನೇ ದಿನೇ ಬೆಳೀತಾನೆ ಇದೆ. ಪ್ರತಿದಿನ ಒಬ್ಬೊಬ್ಬ ಹೊಸ ರಾಜಕಾರಣಿಯ ಹೆಸರು ಕೇಳಿಬರ್ತಾ ಇದೆ. ಈಗ ಕಾಯಿ ನಾಯಕನಿಗೂ ಕೂಡ ಇದರಲ್ಲಿ ಸಂಕಷ್ಟ ಎದುರಾಗಿದೆ. ಬಗೆದಷ್ಟು ಬಯಲಾಗುತ್ತಿದೆ ಫ್ರಾಡ್ ರಾಣಿ ಕಹಾನಿ. ಶಾಸಕ ವಿನಯ್ ಕುಲಕರ್ಣಿ ಬಳಸುತ್ತಿದ್ದ ಕಾರ್ ಸೀಸ್. ಡಿಕೆ ಸುರೇಶ್ ತಂಗಿ ಇಂದು ಕೋಟಿ ಫ್ರಾಡ್ ಮಾಡಿ ಪೊಲೀಸರ ಅತಿಥಿಯಾಗಿರುವ ಐಶ್ವರ್ಯ ಗೌಡ ಕೇಸ್ ದಿನೇ ದಿನೇ ಟ್ವಿಸ್ಟ್ ಪಡೆಯುತ್ತಿದೆ. ಈ ಗೋಲ್ಮಾಲ್ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಚಿನ್ನ ಪಡೆದು ಹಣ ನೀಡದೆ ವಂಚನೆ ಮಾಡಿರುವ ಆರೋಪ ಹೊತ್ತಿರುವ ಐಶ್ವರ್ಯ ಗೌಡಗೆ ಸೇರಿದ ಮತ್ತೊಂದು ಕಾರನ್ನ ಖಾಕಿ ಪಡೆ ಸೀಸ್ ಮಾಡಿದೆ. ಇದೇ ಈ ಕಾರ್ ಈಗ ಹೊಸ ಟ್ವಿಸ್ಟ್ ಕೊಟ್ಟಿದೆ. ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಕಾರ್ ಗಿಫ್ಟ್. ಫ್ರಾಡ್ ರಾಣಿ ಜೊತೆ ಶಾಸಕರಿಗಿದ್ಯಾ ಲಿಂಕ್? ವಂಚಕಿ ಐಶ್ವರ್ಯ ಗೌಡ ಕಾಂಗ್ರೆಸ್ ಶಾಸಕನ ಜೊತೆ ಸತತ ಕಾಂಟ್ಯಾಕ್ಟ್ನಲ್ಲಿದ್ದಳು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಈ ಐನಾತಿ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಒಂದು ಕಾರ್ ಕೂಡ ಗಿಫ್ಟ್ ಮಾಡಿದ್ಲಂತೆ. ಸುಮಾರು 60 ಲಕ್ಷ ರೂಪಾಯಿ ಮೌಲ್ಯದ KA03 NN 8181 ನಂಬರಿನ ಬೆನ್ಸ್ ಕಾರನ್ನ ಗಿಫ್ಟ್ ಆಗಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಕೊಟ್ಟಿದ್ಲಂತೆ. ಇದೀಗ ವಿನಯ್ ಕುಲಕರ್ಣಿ ಬಳಿಯಿಂದ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಐನಾತಿ ದಂಪತಿಗೆ ಮತ್ತೊಂದು ನೋಟಿಸ್. ವಂಚನೆ ಮಾಡಿರುವಂತ ಐಶ್ವರ್ಯ ಗೌಡ ಮತ್ತೆ ದಂಪತಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ
ನೋಟಿಸ್ ನೀಡಿದ್ದಾರೆ. ಮಂಡ್ಯದಲ್ಲೂ ಐಶ್ವರ್ಯ ದಂಪತಿ ವಿರುದ್ಧ ದೂರು ದಾಖಲಾಗಿತ್ತು. 55 ಲಕ್ಷ ಹಣ ಹಾಗೂ ಚಿನ್ನಾಭರಣ ಪಡೆದು ವಂಚಿಸಿದ್ದಾಗಿ ರವಿಕುಮಾರ್ ಹಾಗೂ ಪೂರ್ಣಿಮಾ ಎನ್ನುವವರು ದೂರು ನೀಡಿದ್ರು. ಇದೇ ಕೇಸ್ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಐಶ್ವರ್ಯ ದಂಪತಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಐಶ್ವರ್ಯ ಗೌಡ ವಂಚನೆ ಕೇಸ್ ಸಿಬಿಐಗೆ ಕೊಡಿ. ಒಂದು ದೊಡ್ಡ ಹಗರಣ ಇದೆ ಇದನ್ನು ಈಡಿಗೆ ವಹಿಸಬೇಕು. ನೀವು ಕನಿಷ್ಠ 100 ಕೋಟಿ 50ರಿಂದ 100 ಕೋಟಿ ಹತ್ತತ್ರ ಭ್ರಷ್ಟಾಚಾರದ ಟ್ರಾನ್ಸಾಕ್ಷನ್ ಆಗಿದೆ. ಕಿರ್ಗಾವ್ಲಿಂದ, ಮಂಡ್ಯದಿಂದ, ಬೆಂಗಳೂರಿಂದ ಎಲ್ಲ ಸೇರಿ 100 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಗೋಲ್ಡು, ಚೀಟಿ ವ್ಯವಹಾರ, ಇಂಟ್ರೆಸ್ಟ್ ಕೊಡೋದು, ಬಡ್ಡಿ ಕೊಡೋದು, ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿರೋದು ಎಲ್ಲ ಸೇರಿ ಹಣ ಭ್ರಷ್ಟಾಚಾರ 100 ಕೋಟಿಗೆ ತಲುಪಿದೆ. ಫ್ರಾಡ್ ಕೇಸ್ ಕೋಲಾಹಲ ಎಬ್ಬಿಸಿದ್ದು ಐಶ್ವರ್ಯ ಲಿಂಕ್ ಇನ್ನು ಎಲ್ಲಿವರೆಗೆ ಅಪ್ಪಿದೆಯೋ ಪೊಲೀಸ್ ತನಿಖೆ ಬಳಿಕವೇ ಗೊತ್ತಾಗಲಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನವಟಂಕಿ ಐಶ್ವರ್ಯ ಗೌಡಾಳ ಜಾಲ ಹನುಮಂತನ ಬಾಲದಂತೆ ದಿನೇ ದಿನೇ ಬೆಳೀತಾನೆ ಇದೆ. ಪ್ರತಿದಿನ ಒಬ್ಬೊಬ್ಬ ಹೊಸ ರಾಜಕಾರಣಿಯ ಹೆಸರು ಕೇಳಿಬರ್ತಾ ಇದೆ. ಈಗ ಕೈ ನಾಯಕನಿಗೂ ಕೂಡ ಇದರಲ್ಲಿ ಸಂಕಷ್ಟ ಎದುರಾಗಿದೆ. ಬಗೆದಷ್ಟು ಬಯಲಾಗುತ್ತಿದೆ ಫ್ರಾಡ್ ರಾಣಿ ಕಹಾನಿ. ಶಾಸಕ ವಿನಯ್ ಕುಲಕರ್ಣಿ ಬಳಸುತ್ತಿದ್ದ ಕಾರ್ ಸೀಸ್. ಡಿಕೆ ಸುರೇಶ್ ತಂಗಿ ಎಂದು ಕೋಟಿ ಫ್ರಾಡ್ ಮಾಡಿ ಪೊಲೀಸರ ಅತಿಥಿಯಾಗಿರುವ ಐಶ್ವರ್ಯ ಗೌಡ ಕೇಸ್ ದಿನೇ ದಿನೇ ಟ್ವಿಸ್ಟ್ ಪಡೆಯುತ್ತಿದೆ. ಈ ಗೋಲ್ಮಾಲ್ ಪ್ರಕರಣದಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಚಿನ್ನ ಪಡೆದು ಹಣ ನೀಡದೆ ವಂಚನೆ ಮಾಡಿರುವ ಆರೋಪ ಹೊತ್ತಿರುವ ಐಶ್ವರ್ಯ ಗೌಡಗೆ ಸೇರಿದ ಮತ್ತೊಂದು ಕಾರನ್ನ ಖಾಕಿ ಪಡೆ ಸೀಸ್ ಮಾಡಿದೆ. ಇದೇ ಈ ಕಾರ್ ಈಗ ಹೊಸ ಟ್ವಿಸ್ಟ್ ಕೊಟ್ಟಿದೆ. ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಕಾರ್ ಗಿಫ್ಟ್. ಫ್ರಾಡ್ ರಾಣಿ ಜೊತೆ ಶಾಸಕರಿಗಿದ್ಯಾ ಲಿಂಕ್? ವಂಚಕಿ ಐಶ್ವರ್ಯ ಗೌಡ ಕಾಂಗ್ರೆಸ್ ಶಾಸಕನ ಜೊತೆ ಸತತ ಕಾಂಟ್ಯಾಕ್ಟ್ನಲ್ಲಿದ್ದಳು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಈ ಐನಾತಿ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಒಂದು ಕಾರ್ ಕೂಡ ಗಿಫ್ಟ್ ಮಾಡಿದ್ಲಂತೆ. ಸುಮಾರು 60 ಲಕ್ಷ ರೂಪಾಯಿ ಮೌಲ್ಯದ KA03 NN 8181 ನಂಬರಿನ ಬೆನ್ಸ್ ಕಾರನ್ನ ಗಿಫ್ಟ್ ಆಗಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಐಶ್ವರ್ಯ ಕೊಟ್ಟಿದ್ಲಂತೆ. ಇದೀಗ ವಿನಯ್ ಕುಲಕರ್ಣಿ ಬಳಿಯಿಂದ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಐನಾತಿ ದಂಪತಿಗೆ ಮತ್ತೊಂದು ನೋಟಿಸ್. ವಂಚನೆ ಮಾಡಿರುವಂತ ಐಶ್ವರ್ಯ ಗೌಡ ಮತ್ತೆ ದಂಪತಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ಮಂಡ್ಯದಲ್ಲೂ ಐಶ್ವರ್ಯ ದಂಪತಿ ವಿರುದ್ಧ ದೂರು ದಾಖಲಾಗಿತ್ತು. 55 ಲಕ್ಷ ಹಣ ಹಾಗೂ ಚಿನ್ನಾಭರಣ ಪಡೆದು ವಂಚಿಸಿದ್ದಾಗಿ ರವಿಕುಮಾರ್ ಹಾಗೂ ಪೂರ್ಣಿಮಾ ಎನ್ನುವವರು ದೂರು ನೀಡಿದ್ರು. ಇದೇ ಕೇಸ್ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಐಶ್ವರ್ಯ ದಂಪತಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಐಶ್ವರ್ಯ ಗೌಡ ವಂಚನೆ ಕೇಸ್ ಸಿಬಿಐಗೆ ಕೊಡಿ. ಒಂದು ದೊಡ್ಡ ಹಗರಣ ಇದೆ ಇದನ್ನು ಈಡಿಗೆ ವಹಿಸಬೇಕು. ನೀವು ಕನಿಷ್ಠ 100 ಕೋಟಿ 50ರಿಂದ 100 ಕೋಟಿ ಹತ್ತತ್ರ ಭ್ರಷ್ಟಾಚಾರದ ಟ್ರಾನ್ಸಾಕ್ಷನ್ ಆಗಿದೆ. ಕಿರ್ಗಾವ್ಲಿಂದ, ಮಂಡ್ಯದಿಂದ, ಬೆಂಗಳೂರಿಂದ ಎಲ್ಲ ಸೇರಿ 100 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಗೋಲ್ಡು, ಚೀಟಿ ವ್ಯವಹಾರ, ಇಂಟ್ರೆಸ್ಟ್ ಕೊಡೋದು, ಬಡ್ಡಿ ಕೊಡೋದು, ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿರೋದು ಎಲ್ಲ ಸೇರಿ ಹಣ ಭ್ರಷ್ಟಾಚಾರ 100 ಕೋಟಿಗೆ ತಲುಪಿದೆ. ಫ್ರಾಡ್ ಕೇಸ್ ಕೋಲಾಹಲ ಎಬ್ಬಿಸಿದ್ದು ಐಶ್ವರ್ಯ ಲಿಂಕ್ ಇನ್ನು ಎಲ್ಲಿವರೆಗೆ ಅಪ್ಪಿದೆಯೋ ಪೊಲೀಸ್ ತನಿಖೆ ಬಳಿಕವೇ ಗೊತ್ತಾಗಲಿದೆ.